ಸತ್ಯದರ್ಶನ ಸತ್ಯದರ್ಶನ ಇದುವೇ ಸತ್ಯದರ್ಶನ ಸತ್ಯದರ್ಶನ ಇದುವೇ ಸತ್ಯದರ್ಶನ. ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ಕೂಡ ಸತ್ಯದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಬಳ್ಳಿ ಗುರುಡರು ಸೇರಿ ಹಳ್ಳವನು ಬಿದ್ದಂತೆ ಒಳ್ಳೆಯ ಗುರುವಿನ ಉಪದೇಶ ಇಲ್ಲದವಗೆ ಎಲ್ಲಿಯ ಮುಕುತಿ ಸರ್ವಜ್ಞ ಎನ್ನುವಂತಹ ಸರ್ವಜ್ಞನ ಉಕ್ತಿಗಳನ್ನು ನಾವು ಆಲಿಸಿದ್ದೇವೆ, ಕೇಳಿದ್ದೇವೆ. ದಾರಿಯೇ ತಿಳಿಯದವರು ಹಾದಿಯನ್ನು ಕ್ರಮಿಸುವಂತೆಯೇ ಗುರುವಿನ ಉಪದೇಶ ಇಲ್ಲದವರಿಗೆ ಮುಕ್ತಿಯೂ ಸಿಗುವುದಿಲ್ಲ ಎನ್ನುವಂತಹ ಈ ಉಪದೇಶದ ಹಿತೋಕ್ತಿಯೊಂದಿಗೆ ಇಂದಿನ ಸಂಚಿಕೆಯನ್ನು ನಾವು ಪ್ರಾರಂಭಿಸೋಣ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪೂಜ್ಯರಾದ ವೇದಾಂತಿಗಳಾದ ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರನ್ನ ನಾವೀಗ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ. ಸತ್ಯದರ್ಶನ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಕಮಲವನ್ನು ಅರಳಿಸುವಂತಹ ಆದಿತ್ಯ ಹೃದಯದ ಸೂರ್ಯನ ವರ್ಣನೆಯನ್ನ ನಾವು ಹಿಂದಿನ ಸಂಚಿಕೆಯಲ್ಲಿ ಆಲಿಸಿದ್ದೇವೆ. ಈ ಸಂಚಿಕೆಯಲ್ಲಿ ಬ್ರಹ್ಮೇಶ ನಾಚ್ಯುತೇಶಾಯ ಸೂರ್ಯಾದಿತ್ಯ ವರ್ಚಸೆ ಎನ್ನುವಂತಹ ಈ ಶ್ಲೋಕ ಹಾಗೂ ಶ್ಲೋಕದ ಅರ್ಥವನ್ನ ನಾವು ತಿಳಿದುಕೊಳ್ಬೇಕಾಗಿದೆ. ದಯವಿಟ್ಟು ಅದನ್ನ ತಿಳಿಸ್ಕೊಡ್ಬೇಕು ಅವರುಗಳೇ. ಬ್ರಹ್ಮೇಶಾನಚ್ಯುತೇಶಾಯ ಸೂರ್ಯಾಯಾದಿತ್ಯ ವರ್ಚಸೆ ಭಾಸ್ವತೆ ಸರ್ವಭಕ್ಷಾಯ ರೌದ್ರಾಯ ವಪುಷೇ ನಮಃ. ಈ ಶ್ಲೋಕದಲ್ಲಿ ಹೇಳಿರತಕ್ಕಂಥ ಹಲವಾರು ಪದಗಳನ್ನು ನಾವು ಬೇಕಷ್ಟು ಸಲ ಹಿಂದೆ ಚರ್ಚೆ ಮಾಡಿಬಿಟ್ಟಿದ್ದೇವೆ, ಎಲ್ಲ ಪುನರುಕ್ತಿಯಾಗಿರತಕ್ಕಂಥದ್ದೇ. ಆದರೆ ಯಾಕಾಗಿ ಪುನರುಕ್ತಿಯಾಗಿ ಈ ಶ್ಲೋಕ ಬಂದಿದೆ ಅಥವಾ ಮುಂದೆ ಬರತಕ್ಕಂಥದ್ದು ಸರಿಸುಮಾರು ಹಾಗೇನೆ, ಅಂಥ ವಿಶೇಷವಾಗಿ ವರ್ಣನೆ ಮಾಡಬೇಕಾದ್ದು ವಿಶ್ಲೇಷಣೆ ಮಾಡಬೇಕಾದ್ದು ಅಷ್ಟೇನು ವಿಶೇಷ ಇಲ್ಲ. ಯಾಕಾಗಿ ಬಂದಿದೆ ಈಗ ಅನ್ನುವುದಕ್ಕೆ ಎರಡು ಕಾರಣಗಳುಂಟು. ಒಂದು, ಇನ್ನೇನು ಈ ಶ್ಲೋಕ ಆಗಿ ಎರಡು ಶ್ಲೋಕಗಳಿಗೆ ಆದಿತ್ಯ ಹೃದಯ ಮುಕ್ತಾಯ ಆಗುತ್ತೆ ಒಂದು ಅರ್ಥದಲ್ಲಿ. ಎರಡನೆಯದು, ಈ ಶ್ಲೋಕದಲ್ಲಿ ವಿಶೇಷವಾಗಿ ರುದ್ರ ಶಬ್ದ ಎರಡು ಬಾರಿ ಬಂದಿದೆ. ಬ್ರಹ್ಮ ಈಶ ಅಚ್ಯುತ ಈಶಾಯ. ಬ್ರಹ್ಮೇಶ ಈಶ ಅಂದರೆ ಈಶ್ವರ. ರೌದ್ರಾಯ ವಪುಷೇ ನಮಃ. ಕೊನೆಯಲ್ಲಿ ಮತ್ತೆ ರೌದ್ರ ಅಂತ ಬಂದಿದೆ. ಏನು ಇದರದ ರಹಸ್ಯ ಏನು ಅಂದರೆ, ನಮ್ಮಲ್ಲಿ ವಿಘ್ನೇಶ್ವರ ಅಂತ ಒಂದು ಪದ ಇದೆ, ಎಲ್ರಿಗೂ ಗೊತ್ತಿರೋದು. ವಿಘ್ನೇಶ್ವರ ಅಂದ್ರೆ ಅರ್ಥ ಏನು? ವಿಘ್ನಗಳಿಗೆ ಈಶ್ವರ. ವಿಘ್ನಗಳಿಗೆ ಈಶ್ವರನಾದವನನ್ನ ಪೂಜೆ ಮಾಡಿದರೆ ವಿಘ್ನಗಳ ಸಾನ್ನಿಧ್ಯ ಸಿಗೋದು ನಮಗೆ. ಅದು ನಮಗೆ ಸಿಗಬೇಕಾದ್ದೇನು? ವಿಘ್ನಗಳನ್ನು ಹರಿಸತಕ್ಕಂಥದ್ದು. ಅದ ಹೆಸರೇನಾತಂದು ವಿಘ್ನೇಶ್ವರ ಅಂತಂದು. ಆ ಹೆಸರಿಗೆ ಎರಡು ಅರ್ಥ ಉಂಟು. ಒಂದು, ವಿಘ್ನಗಳನ್ನು ಕೊಡ್ತಾನೆ ಆತ. ಯಾರು ಆತನ ಮೊರೆ ಹೋಗುತ್ತಾರೋ ಅವರಿಗೆ ವಿಘ್ನಗಳನ್ನು ಪರಿಹಾರ ಮಾಡ್ತಾರೆ. ಹೀಗಾಗಿ ವಿಘ್ನೇಶ್ವರ ಆತ ಅಂತ ಕರೀತಾರೆ. ಈ ಸಂಕಷ್ಟ ಹರಗಣಪತಿ ವ್ರತವನ್ನು ಮಾಡಬೇಕಾದ್ರೆ ಯಾವುದರಿ ವ್ರತ? ಸಂಕಷ್ಟ ಅಂತಾರೆ. ಸಂಕಷ್ಟ ಅಂತ ಹೇಳಬಾರ್ದು, ಸಂಕಷ್ಟ ಹರ ಅಂತ ಹೇಳಬೇಕು. ಸಂಕಷ್ಟಗಳಿದೆ ಕಣಪ್ಪ, ವ್ರತ ಸಂಕಷ್ಟ ವ್ರತ ಅಲ್ಲ, ಸಂಕಷ್ಟ ಹರ ವ್ರತ ಅಂತ ಕರೀಬೇಕು. ಇಲ್ಲಿ ಅಂಥದ್ದೇ ಪ್ರಯೋಗ ಇದೆ. ಬ್ರಹ್ಮೇಶಾನಚ್ಯುತೇಶಾಯ. ಯಾರು? ಸೂರ್ಯ. ಗೊತ್ತಿದೆ ನಮಗೆ, ಆಗಲೇ ನಾವು ಹೇಳ್ಬಿಟ್ಟಿದ್ದೀವಿ. ಏಷ ಬ್ರಹ್ಮ ಚ ವಿಷ್ಣುಶ್ಚ ಶಿವ ಅಂತ ಹೇಳಿದ್ದೀವಿ ಹಿಂದೆನೆ. ಸೂರ್ಯನಾಗಿರತಕ್ಕಂಥ ಈತ ಬ್ರಹ್ಮ, ಈಶ ಈಶ್ವರ ಮತ್ತು ವಿಷ್ಣು. ಬ್ರಹ್ಮ ಸೃಷ್ಟಿಕರ್ತ, ಈಶ ಲಯಕರ್ತ, ಅಚ್ಯುತ ಚ್ಯುತಿಯೇ ಇಲ್ಲದೆ ಇರತಕ್ಕಂಥ ವಿಷ್ಣು. ಈ ಮೂರೂ ಜನಕ್ಕೂ ಅಧಿಕಾರಿಯಾಗಿದೆಯೇ ಸೂರ್ಯ. ಬ್ರಹ್ಮ ಈಶ ಅಚ್ಯುತ ಈಶಾಯ. ಇಲ್ಲಿ ಆ ಸೂರ್ಯನನ್ನು ಕೇಳ್ತಾ ಇದ್ದಾನೆ ಶ್ರೀರಾಮ.
ತ್ರಿಮೂರ್ತಿ ಸ್ವರೂಪನಾಗಿರತಕ್ಕಂಥ ಸೂರ್ಯನೇ, ನೀನು ನನಗೆ ಅನುಗ್ರಹವನ್ನು ಮಾಡು. ನೀನು ನಮ್ಮ ವಂಶದ ಮೂಲ ಪುರುಷ. ನೀನು ಅನುಗ್ರಹಿಸಿದರೆ ನಾನು ರಾವಣನನ್ನು ಸಂಹಾರ ಮಾಡುವಲ್ಲಿ ಅನ್ನುವುದು ಮೊದಲನೇ ಈಶದ ಅರ್ಥ. ಬ್ರಹ್ಮೇಶಾನಚ್ಯುತೇಶಾಯ ಸೂರ್ಯ ಆದಿತ್ಯ ವರ್ಚಸೆ. ವರ್ಚಸೆ ಅಂದರೆ ಅಭಿವೃದ್ಧಿ ಆಗ್ತಕ್ಕಂಥದ್ದು. ಸೂರ್ಯ ಆದಿತ್ಯ ಈ ಪದಗಳಿಗೆಲ್ಲ ನಾವು ಹಿಂದೆ ಅರ್ಥ ಹೇಳಿದ್ದೇವೆ. ಭಾಸ್ವತೆ ಹೊಳಿತಾ ಇದೆಯೇ ನೀನು, ಸರ್ವಭಕ್ಷಾಯ ಎಲ್ಲನೂ ತಿಂದು ಹಾಕ್ತಾ ಇದೆಯೇ ನೀನು. ಈಗ ನಾವು ಸೂರ್ಯ ನಮಸ್ಕಾರ ಮಾಡಿ ಸರ್ವಭಕ್ಷಾಯ ಸರ್ವಭಕ್ಷಾಯ ಅಂತ ಯಾಕೆ ಹೇಳ್ತಾ ಇದ್ದಾನೆ ಶ್ರೀರಾಮ ಅಂದರೆ, ಭಕ್ಷಿಸಬೇಕಾಗಿದೆ. ಯಾರನ್ನ? ಲಂಕೆಯ ರಾಕ್ಷಸರನ್ನ. ಭಾಸ್ವತೆ ಸರ್ವಭಕ್ಷಾಯ ಕೊನೆಯ ಪ್ರಯೋಗ ಇದು. ರೌದ್ರಾಯ ವಪುಷೇ ನಮಃ. ವಪುಷೇ ಅಂದರೆ ಆಕಾರವನ್ನು ತಗೊಂಡಿರೋನು ಅಂತ. ರೌದ್ರಾಯ ಅರೆ ಹಿಂದಾಲ ಈಶ ಹೇಳ್ಬಿಟ್ಟಿದಾರ್ರಿ ಅಗಸ್ತ್ಯ ಮಹರ್ಷಿಗಳು. ತಿರ್ಯಾಕ ರೌದ್ರ. ತಿರ್ಯಾಕ ರೌದ್ರ ಅಂದರೆ ಈಶನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಶ್ರೀರಾಮರು, ಅನುಗ್ರಹಿಸುವಂತ. ಹೇಗೆ ಅನುಗ್ರಹಿಸಬೇಕು? ಆಕಾರವನ್ನು ತಗೋಬೇಕು. ಹೇಗೆ? ರೌದ್ರ ರುದ್ರ ಇತಿ ರೌದ್ರ. ಏನು ರುದ್ರ ಅಂದ್ರೆ ಅರ್ಥ? ರುದ್ರ ಅಂದ್ರೆ ಅರ್ಥ ಅಳಿಸುವವನು ಅಂತಂತ. ಈಗ ನೀನು ಅನುಗ್ರಹಿಸಿದರೆ ನಾನು ಬಿಡುವ ಬಾಣದಿಂದಾಗಿ ಶತ್ರು ಸೈನ್ಯ ಅಳಬೇಕು. ರೌದ್ರಾಯ ವಪುಷೇ ನಮಃ. ನಿನ್ನ ನಮಸ್ಕಾರ ಮಾಡ್ತಾ ಇದ್ದೀನಿ ಕಣಯ್ಯ, ನಿನ್ನ ರೌದ್ರತೆಯನ್ನ ರಾವಣ ಮೇಲೆ ತೋರಿಸು ಅಂತ ಶ್ರೀರಾಮನು ಪ್ರಾರ್ಥನೆ ಮಾಡಿದ್ದಾರೆ. ಇಷ್ಟು ಸಾಕು ಈ ಶ್ಲೋಕಕ್ಕೆ ವಿವರಣೆ. ಇನ್ನು 2 ಶ್ಲೋಕಗಳಿದೆ. ಮುಂದಿನ ಸಂಚಿಕೆ, ಅದರ ಮುಂದಿನ ಸಂಚಿಕೆ ಆದರೆ ಆದಿತ್ಯ ಹೃದಯವೇ ಮುಕ್ತಾಯ ಆಗುತ್ತೆ. ಆಮೇಲೆ ಮತ್ತೆ ರಾವಣ ಹತ್ರಕ್ಕೆ ಹೋಗೋಣ.